ಪ್ರಧಾನಿ ನಿವಾಸದ ಬಳಿ ಕಾಂಗ್ರೆಸ್ ಧರಣಿಯನ್ನ ಕೂತ್ಕೊಂಡಿದೆ. ಅವಕಾಶನೇ ಇರೋದಿಲ್ಲ ಇದಕ್ಕೆ. ಧರಣಿ ಉಗ್ರ ಸ್ವರೂಪ ಪಡೆಯುವ ಮುನ್ನವೇ ಪ್ರತಿಭಟನಾಕಾರನ ವಶಕ್ಕೆ ತಗೊಂಡಿದ್ದಾರೆ. ನಾಳೆ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡಬೇಕು? ಸಂಸತ್ತಿನಲ್ಲಿ ಉತ್ತರ ಕೊಡೋದಾಗಿ ಭರವಸೆಯನ್ನ ನೀಡಿದ್ರು ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್. ಮಾತುಕತೆ ವೇಳೆ ಒಂದೊಂದೇ ಬೇಡಿಕೆಯನ್ನ ರಾಹುಲ್ ಗಾಂಧಿ ಅವರು ಇಟ್ಟಿದ್ರು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಅದು ಯಾಕೆ ಇನ್ನೂ ಸರ್ಕಾರ ಉಳಿಸ್ಕೊಳ್ತಾ ಇದೆಯೋ ನಂಗಂತೂ ಅರ್ಥ ಆಗ್ತಾ ಇಲ್ಲ. ಓರ್ವ ವ್ಯಕ್ತಿಯ ವಿಚಾರದಲ್ಲಿ ಇಷ್ಟೊಂದು ಪ್ರತಿಷ್ಠೆಯಾಗಿ ಕೂತ್ಕೊಂಡಿದಾರಲ್ಲ, ಯಾಕೆ ಇಷ್ಟೊಂದು ಹಠಮಾರಿ ಧೋರಣೆ ಯಾಕೆ ಕೇಂದ್ರಕ್ಕೆ ಅಂತ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಜವಾಬ್ದಾರಿನೇ ಇಲ್ವಾ ನೀಟಿಗೆ? ಯಾರು ಆ ಕ್ವಶನ್ ಪೇಪರ್ ಲೀಕಿಗೆ ಯಾರು ಜವಾಬ್ದಾರರಲ್ವಾ? ಒಬ್ಬ ಶಿಕ್ಷಣ ಮಂತ್ರಿ ಜವಾಬ್ದಾರಿ ಆಗೋದಿಲ್ವಾ? ಉಳಿದಂಥವ್ರಿಗೆಲ್ಲ ಪಾಠವನ್ನ ಮಾಡುವಂಥವ್ರು ಈ ವಿಚಾರದಲ್ಲಿ ಯಾಕೆ ಪಾಲನೆಯನ್ನ ಮಾಡ್ತಾ ಇಲ್ಲ? ಮಾದರಿ ಆಗಬೇಕಾಗಿ ನಿಂತ್ಕೊಳ್ಬೇಕಾಗಿದ್ದಂಥವ್ರು ಮಾದರಿ ಯಾಕೆ ಆಗ್ಲಿಲ್ಲ? ಯಾಕೆ ಓರ್ವ ವ್ಯಕ್ತಿಯ ವಿಚಾರದಲ್ಲಿ ಇಷ್ಟೊಂದು ಹಠಮಾರಿ ಧೋರಣೆ ಪ್ರತಿಷ್ಠೆಯಾಗಿ ನಿಂತ್ಕೊಂಡಿದ್ದೀರಾ? ರಾಜೀನಾಮೆ ತಗೊಳ್ಳೋಕೆ ಕಷ್ಟ ಏನಾಗ್ತಾ ಇದೆ? ಯಾವ ಒತ್ತಡ ಯಾವ ವಿಚಾರದಲ್ಲಿ ನಿಮ್ಮನ್ನ ತಡೆ ಹಿಡಿತಾ ಇದೆ? ಇಷ್ಟೆಲ್ಲ ದೇಶದಲ್ಲಿ ಆಗ್ರಹಿಸ್ತಾ ಇದೆ. ಒಂದೇ ಒಂದು ಕ್ರಮ ಯಾಕಾಗಿಲ್ಲ? ಇದನ್ನು ಕೇಳಿದ ತಕ್ಷಣ ಅವರು ದೇಶದ್ರೋಹಿಗಳಾಗ್ತಾರೆ. ಯಾಕೆ? ಏನಾಗ್ತಾ ಇದೆ? ವಿದ್ಯಾರ್ಥಿಗಳು ಕೇಳಿತ್ತಪ್ಪ, ವಿದ್ಯಾರ್ಥಿಗಳು ಹೋರಾಟ ಮಾಡಿತ್ತಪ್ಪ. ಕಾಂಗ್ರೆಸ್ನವರಿಗೆ ಆ ವಿಚಾರದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಸಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಬೆಂಬಲ ಸಿಕ್ಕಿದರೆ ನೋಡಿ, ಕಾಂಗ್ರೆಸ್ ಟೇಕ್ ಓವರ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ನಾಳೆ ಹಿಂದೆ ಕೂಡ ಹೀಗೆ ಆಗಿತ್ತು. 2012-13ರಲ್ಲಿ ಲೋಕ್ಪಾಲ್ ವಿಚಾರದಲ್ಲಿ ಅಣ್ಣಾ ಹಜಾರೆ ಹೋರಾಟ ಮಾಡಬೇಕಾದ್ರೆ ಬಿಜೆಪಿ ಅದನ್ನ ಟೇಕ್ ಓವರ್ ಮಾಡುವಂತ ಕೆಲಸ ಮಾಡಿಕೊಂಡು ತನ್ನ ಲಾಭವಾಗಿ ಪರಿವರ್ತನೆ ಮಾಡಿಕೊಳ್ಳೋದ್ರಲ್ಲಿ ಯಶಸ್ವಿ ಆಯಿತು. ಕಾಂಗ್ರೆಸ್ನ ವೋಟುಗಳೆಲ್ಲ ಆಮ್ ಆದ್ಮಿ ಪಕ್ಷಕ್ಕೆ ಕನ್ವರ್ಟ್ ಆಗುವಂತ ಕೆಲಸ ದೆಹಲಿಯಲ್ಲಿ ಆಗೋಯ್ತು. ಹಾಗಾಗಿ ಈಗ ಸಿಜೆಪಿ ಬಂದುಬಿಟ್ಟು ಆಪು ಮತ್ತೆ ಸಿಜೆಪಿ ಎಲ್ಲಿ ತಮ್ಮ ವೋಟ್ಗಳನ್ನ ಕಿತ್ಕೊಂಡ್ಬಿಡುತ್ತೆ ಅನ್ನುವಂತಹ ಒಂದು ಸಣ್ಣ ಆತಂಕ ಕಾಂಗ್ರೆಸ್ಸಿಗಂತೂ ಇದ್ದೇ ಇರುತ್ತೆ. ಆ ನಿಟ್ಟಿನಲ್ಲಿ ಟೇಕ್ ಓವರ್ ಮಾಡ್ಕೊಳ್ಬೇಕು. ಸಿಜೆಪಿಗೆ ಬಿಟ್ಬಿಟ್ರೆ ಹಾಗೆ ಮುಗ್ದೋಗ್ಬಿಡುತ್ತೆ, ನಮ್ಮ ಪಕ್ಷಕ್ಕೂ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರಗಳಂತೂ ಒಂದು ಪಕ್ಷಕ್ಕೆ ಇದ್ದೇ ಇರುತ್ತೆ. ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಧರಣಿಯ ವಿಷಯವನ್ನೇ ಗೌಪ್ಯವಾಗಿಟ್ಟಿದ್ರು ರಾಹುಲ್ ಗಾಂಧಿ. ಯಾರಿಗೂ ಏನೂ ಹೇಳಿರಲಿಲ್ಲ. ಪ್ರಧಾನಿ ನಿವಾಸದ ಮುಂದೆ ಕಾಂಗ್ರೆಸ್ ಭಾರಿ ಹೈ ಡ್ರಾಮಾ. ಧರಣಿಯ ವಿಷಯವನ್ನೇ ಗೌಪ್ಯವಾಗಿಟ್ಟಿದ್ರು ರಾಹುಲ್ ಗಾಂಧಿ. ಸೊ ಯಾವ ನಾಯಕರಿಗೂ ಕೂಡ ಮಾಹಿತಿಯನ್ನ ಕೊಟ್ಟಿರಲಿಲ್ಲ. ಬನ್ನಿ ಅಂತ ಇಲ್ಲಿಂದ ಕರೆಸ್ಕೊಂಡಿದ್ರು ಅಷ್ಟೇ. ಖರ್ಗೆ ನಿವಾಸದ ಬಳಿ ಜಮಾಯಿಸುವಂತೆ ಸಂಸದರಿಗೆ ಸೂಚಿಸಿದ್ರು. ಅಲ್ಲಿಂದ ನೇರವಾಗಿ ಸೀದಾ ಪ್ರಧಾನಿ ನಿವಾಸದ ಮುಂದೆ ಪ್ರತಿಭಟನೆ ಮಾಡಕ್ಕೆ ಮುಂದಾಗ್ಬಿಟ್ರು. ಸೊ ಸಮ್ಟೈಮ್ಸ್ ಈ ಸ್ಟ್ರಾಟಜಿಗಳು ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಅವರು ಅಲ್ಲಿಗೆ ಹೋಗುವಷ್ಟೊತ್ತಿಗೆ ಅವರಿಗೆ ಬ್ರೇಕ್ ಹಾಕುವಂತ ಕೆಲಸವನ್ನ ಮಾಡ್ತಾರೆ. ಅಲ್ಲಲ್ಲಿ ಬ್ಯಾರಿಕೇಡ್ ಹಾಕಿ ಅವಕಾಶ ಮಾಡಿಕೊಡೋದೇನೆ. ಕಾರಣ ಇಟ್ಸ್ ಆಲ್ ಸೆನ್ಸಿಟಿವ್ ಏರಿಯಾ. ಪ್ರಧಾನಿ ನಿವಾಸ ಆಗಿರ್ಬೋದು, ಸಂಸತ್ ಭವನ ಆಗಿರ್ಬೋದು, ಇಂಥ ಜಾಗಗಳೆಲ್ಲ ಸೆನ್ಸಿಟಿವ್ ಏರಿಯಾಗಳಲ್ಲಿ ಅವುಗಳಿಗೆ ಅವಕಾಶವನ್ನು ಮಾಡಿಕೊಡೋದಿಲ್ಲ ಪ್ರತಿಭಟನೆ ಮಾಡೋಕ್ಕೆ. ಒಬ್ಬರು ಹೋಗಿ ನಿಂತ್ಕೊಳ್ಳೋಕ್ಕೂ ಅವಕಾಶವನ್ನು ಮಾಡಿಕೊಡೋದಿಲ್ಲ. ಅಷ್ಟು ಸ್ಟ್ರಿಕ್ಟ್ ಆಗಿರುತ್ತೆ. ನೋಡಿದ್ದೀರಿ, ಅಷ್ಟು ಸ್ಟ್ರಿಕ್ಟ್ ಆಗಿರುತ್ತೆ. ಗನ್ ಹಿಡ್ಕೊಂಡೇ ನಿಂತಿರ್ತಾರೆ ಯಾವಾಗಿದ್ರು ಕೂಡ. ಆದರೂ ಇಲ್ಲಿ ಪ್ರತಿಭಟನೆ ಮಾಡಿದ್ರು. ಬಟ್ ಅಹೋರಾತ್ರಿ ಧರಣಿಯನ್ನು ಮಾಡೋಕ್ಕೆ ಅವಕಾಶ ಚಾನ್ಸೇ ಇಲ್ಲ. ಹಾಗಾಗಿ ಅವ್ರನ್ನ ವಶಕ್ಕೆ ಪಡ್ಕೊಳ್ಳುವಂತ ಕೆಲಸ ಆಯಿತು. ಆ ಸಂದರ್ಭದಲ್ಲಿ ಭಾರಿ ಹೈ ಡ್ರಾಮಾ ಕೂಡ ಆಗಿದೆ. ಸಹೋದ್ಯೋಗಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ದೆಹಲಿಯಲ್ಲಿರುವಂಥ ಬಿಜೆಪಿಯ ನಾಯಕರುಗಳಿಗೆ ಯಾಕೆ ಹಠಮಾರಿ ಧೋರಣೆ, ಯಾಕೆ ಪ್ರತಿಷ್ಠೆಯಾಗಿ ನಿಂತ್ಕೊಂಡಿದ್ದಾರೆ? ಓರ್ವ ವ್ಯಕ್ತಿಯ ರಕ್ಷಣೆಗೋಸ್ಕರ ಎಲ್ಲರನ್ನ ವಿರೋಧ ಹಾಕೊಳ್ಳುವಂಥ ಪರಿಸ್ಥಿತಿಗೆ ಯಾಕೆ ಕೇಂದ್ರದಲ್ಲಿರುವಂಥ ನಾಯಕರುಗಳು ಬಂದು ತಲುಪ್ತಾ ಇದ್ದಾರೋ ಗೊತ್ತಿಲ್ಲ. ಓರ್ವ ರಾಜೀನಾಮೆನ ತಗೊಂಡ್ಬಿಟ್ರೆ ಈ ಸಮಸ್ಯೆಗಳೇ ಇರ್ತಾ ಇರಲಿಲ್ವಾ? ಅಥವಾ ಸಿಜೆಪಿ ಈಗ ಹೋರಾಟವನ್ನು ನಿನ್ನೆ ಮಾಡಿದ್ರಿಂದ ನಾಳೆ ನಮಗೂ ಕಷ್ಟ ಆಗುತ್ತೆ, ಅದನ್ನು ಟೇಕ್ ಓವರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕಾಂಗ್ರೆಸ್ ಇವತ್ತು ಮುಂದಾಯ್ತಾ? ಅರುಣ್, ಖಂಡಿತವಾಗ್ಲೂ ಇದು ರಾಜಕೀಯದಲ್ಲಿ ಇದೆಲ್ಲವೂ ಕೂಡ ನಡೆಯುತ್ತೆ. ಅಫ್ಕೋರ್ಸ್ ನೀವು ಹೇಳಿದ್ದು ಸರಿ. ನಿನ್ನೆ ಸಿಜೆಪಿ ನೇತೃತ್ವದ ಪ್ರತಿಭಟನೆಗೆ ವ್ಯಾಪಕವಾದಂಥ ಬೆಂಬಲ ವ್ಯಕ್ತವಾಗಿತ್ತು. ಸೊ ಹೀಗಾಗಿ ಒಂದು ರಾಜಕೀಯ ಪಕ್ಷವಾಗೂ ಕೂಡ ತನ್ನ ಪ್ರತಿಭಟನೆಯನ್ನು ಕೂಡ ದಾಖಲಿಸಬೇಕಾಗಿತ್ತು. ಸೊ ಹಾಗಾಗಿ ಕಾಂಗ್ರೆಸ್ ಇವತ್ತೊಂದು ವ್ಯವಸ್ಥಿತವಾದಂಥ ಪ್ಲಾನ್ ಅನ್ನ ಮಾಡಿಕೊಂಡು ಪ್ರಧಾನಮಂತ್ರಿಯವರ ನಿವಾಸದ ಮುಂಭಾಗದಲ್ಲೇ ಪ್ರತಿಭಟನೆಯನ್ನು ಮಾಡುವಂಥ ತಂತ್ರಗಾರಿಕೆಯನ್ನು ಮಾಡಿತ್ತು. ನೋಡಿ, ಸಹಜವಾಗಿ ಈ ರೀತಿಯಾದಂಥ ಪ್ರತಿಭಟನೆಯನ್ನು ಮುಂಚಿತವಾಗಿ ಘೋಷಣೆ ಮಾಡಿದ್ರೆ ಪ್ರಧಾನಿ ನಿವಾಸಕ್ಕೆ ಹೈಟೆಕ್ ಸೆಕ್ಯೂರಿಟಿಯನ್ನು ಕೊಡೋದಲ್ಲದೆ ನೀವು ಆ ರೋಡ್ಗಳನ್ನು ಕೂಡ ಕ್ರಾಸ್ ಮಾಡ್ಲಿಕ್ಕಾಗಲ್ಲ. ಅಷ್ಟು ದೊಡ್ಡ ಮಟ್ಟದ ಭದ್ರತೆಯನ್ನು ಕೂಡ ನಿಯೋಜಿಸುವಂತ ಕೆಲಸಗಳಾಗುತ್ತೆ. ಸೊ ಹೀಗಾಗಿ ಅದ ಮಾಹಿತಿಯನ್ನು ಗೌಪ್ಯವಾಗಿಟ್ಟು ಏಕಾಏಕಿ ಈ ಪ್ಲಾನ್ ಅನ್ನು ಎಕ್ಸಿಕ್ಯೂಟ್ ಮಾಡುವಂತ ಕೆಲಸವನ್ನ ಮಾಡಲಾಗಿತ್ತು. ಪ್ರೈಮ್ ಮಿನಿಸ್ಟರ್ ಮನೆಯ ಮುಂಭಾಗದಲ್ಲಿ ಈ ಪ್ರತಿಭಟನೆ ಸಾಧ್ಯವಾಗಿಲ್ಲ. ಹೀಗಾಗಿ ಬ್ಯಾಕ್ ಗೇಟ್ ನ ಮುಂಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಸೇರ್ಕೊಂಡು ಪ್ರೊಟೆಸ್ಟ್ ಅನ್ನ ಮಾಡಿದ್ರು. ಮೊದಲು ಎಲ್ಲರೂ ಕೂಡ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಸೇರ್ತಾರೆ.
ಸೇರ್ತಾರೆ, ಮುಖ್ಯಮಂತ್ರಿಗಳು ಸೇರಿದಂತೆ, ರಾಹುಲ್ ಗಾಂಧಿ ಸೇರಿದಂತೆ ಎಲ್ಲ ಪ್ರಮುಖ ನಾಯಕರು ಸೇರ್ತಾರೆ. ಅಲ್ಲಿಂದ ಸೀದಾ ನೇರವಾಗಿ ಅವರು ಪ್ರೈಮ್ ಮಿನಿಸ್ಟರ್ ಮನೆ ಮುಂದೆ ಹೋಗಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ. ಸೊ ಅದೊಂದು ಪೊಲಿಟಿಕಲ್ ಪಾರ್ಟಿಯಾಗಿ ತನ್ನ ಪ್ರತಿಭಟನೆಯನ್ನು ದಾಖಲಿಸಬೇಕಾಗಿತ್ತು, ದಾಖಲಿಸಿದೆ. ಆದರೆ ಇಲ್ಲಿ ಪ್ರಶ್ನೆ ಬರುವಂಥದ್ದು ಬಿಜೆಪಿ ಅಥವಾ NDA ಸರ್ಕಾರ ಅಥವಾ ಪ್ರಧಾನಿ ನರೇಂದ್ರ ಮೋದಿ ಇವರು ಯಾರಾದರೂ ಒಬ್ಬರಾದರೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಬೇಕಾಗಿತ್ತು. ನೋಡಿ, ರಾಜೀನಾಮೆ ಪಡಿತಾರಾ, ಪಡಿಯಲ್ವಾ, ಯಾಕೆ ಪಡಿತೀವಿ ಅಥವಾ ಯಾಕೆ ಪಡಿಯಲ್ಲ, ಇದರ ಸ್ಪಷ್ಟನೆಯನ್ನಾದರೂ ಕೇಂದ್ರ ಸರ್ಕಾರ ಕೊಡಬೇಕಾಗಿತ್ತು. ಆದರೆ ಈವರೆಗೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೇ ಒಂದು ಸ್ಪಷ್ಟನೆಯೂ ಕೂಡ ಬರದೇ ಇರುವಂಥದ್ದು ಬಹಳ ದೊಡ್ಡ ವಿಪರ್ಯಾಸ ಅಂತಲೂ ಕೂಡ ಕರಿಬೋದು. ನೋಡಿ, ನಿನ್ನೆ CJP ಪ್ರತಿಭಟನೆ ಆದಂಥ ಸಂದರ್ಭದಲ್ಲಿ ಇಡೀ ದೆಹಲಿ ಅರ್ಧ ಜಾಮ್ ಆಗೋಗಿತ್ತು. ನೋಡಿ, ಒಂದು ಕಡೆ ಪ್ರತಿಭಟನೆ ನಡೀತಾ ಇದೆ, ಮತ್ತೊಂದು ಕಡೆ ಸಾರ್ವಜನಿಕರಿಗೆ ಎಷ್ಟು ದೊಡ್ಡ ಸಮಸ್ಯೆಗಳಾಗ್ತಾ ಇದೆ. ಇವತ್ತು ಮತ್ತೊಂದು ಕಡೆ ಕಾಂಗ್ರೆಸ್ ಪ್ರತಿಭಟನೆ ನಡೀತಾ ಇದೆ. ಇಡೀ ಅರ್ಧ ಡೆಲ್ಲಿ, ಈ ನ್ಯೂ ಡೆಲ್ಲಿ ಏನು ವಲಯ ಏನಿದೆ ಅದು ಅರ್ಧಕ್ಕರ್ಧ ಜಾಮ್ ಆಗೋಗಿತ್ತು. ಆಫೀಸ್ ಟೈಮ್ಗಳಲ್ಲಿ ಮನೆಗೆ ಹೋಗುವಂಥ ಜನರಿಗೆ ಅದೆಷ್ಟು ತೊಂದರೆ ಆಗುತ್ತೆ. ಈ ಪ್ರತಿಭಟನೆಗಳಿಂದ ದೆಹಲಿಯಲ್ಲಿ ದೊಡ್ಡ ಪ್ರಮಾಣದ ಜನಜೀವನ ಅಸ್ತವ್ಯಸ್ತ ಆಗ್ತಾ ಇದೆ. ಹೌದು, ಒಂದು ಕಡೆಗೆ ವಿದ್ಯಾರ್ಥಿ ಪರವಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ, ಅದಕ್ಕೆ ಬೆಂಬಲವನ್ನು ಕೊಡಬೇಕು, ಸರಿ. ಆದರೆ ಸರ್ಕಾರ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಹೊಣೆಗಾರಿಕೆಯನ್ನು ತೋರಿಸಬೇಕಾಗಿತ್ತು. ಕನಿಷ್ಠ ರಾಜೀನಾಮೆಯನ್ನು ಯಾಕೆ ಪಡಿತಾ ಇಲ್ಲ, ಇದರಲ್ಲಿ ಸಮಸ್ಯೆ ಏನಾಗಿದೆ, ನಾವು ವ್ಯವಸ್ಥೆಯಲ್ಲಿ ಯಾವ ರೀತಿಯಾದಂಥ ಬದಲಾವಣೆಯನ್ನು ತರಲಿಕ್ಕೆ ಹೊರಟಿದ್ದೀವಿ ಅನ್ನುವಂತಹ ಸಂದೇಶವನ್ನಾದರೂ ದೇಶದ ಜನರಿಗೆ ಕೊಡಬೇಕಾದಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಅಟ್ಲೀಸ್ಟ್ ನೇರವಾಗಿ ಬರದೇ ಇದ್ರೂ ಸಂಸತ್ ಅಧಿವೇಶನ ನಡೀತಾ ಇದೆ, ಅಲ್ಲಾದರೂ ಕೂಡ ಸರ್ಕಾರ ತನ್ನ ಉತ್ತರವನ್ನು ದಾಖಲಿಸುವಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಆದರೆ ಇದು ಯಾವುದೂ ಮಾಡದೇ ಇರುವಂಥದ್ದು ವಿರೋಧ ಪಕ್ಷಗಳಿಗೆ ಮತ್ತಷ್ಟು ಅಸ್ತ್ರಗಳನ್ನು ಕೊಟ್ಟಂತಾಗಿರುವಂಥದ್ದು. ಸೊ ಆ ಅಸ್ತ್ರಗಳನ್ನೇ ಇಟ್ಕೊಂಡು ಈಗ ಪ್ರತಿಭಟನೆಯಂಥ ದೊಡ್ಡ ದೊಡ್ಡ ಕ್ರಮಗಳನ್ನು ತೆಗೆದುಕೊಂಡು ಇಡೀ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂಥ ಕೆಲಸಗಳನ್ನು ಈಗ ಸಹಜವಾಗಿ ಕಾಂಗ್ರೆಸ್ ಮಾಡ್ತಾ ಇದೆ. ಅರುಣ್.